ಹೈ ವೋಲ್ಟೇಜ್ ಮೀಟಿಂಗ್ ಮುಗಿದಿದೆ. ಇದರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದು ಅಂತೇಳಿ ಹೇಳಿದ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೀಟಿಂಗ್ನಲ್ಲಿ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳಿ. ಸೊ ಮೀಟಿಂಗ್ ಈಗಾಗಲೇ ಮುಕ್ತಾಯ ಆಗಿದೆ. ಸೊ ಇದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಈಗ ನಿನ್ನೆಯಿಂದ ಆಗ್ತಾ ಇರುವಂತಹ ಮೀಟಿಂಗ್ ಅದು ನಿರಂತರವಾಗಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಅಂತಿಮವಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಇವತ್ತು ಸಂಜೆ ಒಳಗಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ರಿಲೀಸ್ ಆಗುತ್ತೆ. ಮೊದಲ ಹಂತದ ಪಟ್ಟಿ ರಿಲೀಸ್ ಆಗುತ್ತೆ. 2 ಹಂತದಲ್ಲಿ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೊದಲ ಹಂತದಲ್ಲಿ ಯಾವ ರೀತಿಯಾಗಿ ಪಟ್ಟಿ ರಿಲೀಸ್ ಆಗುತ್ತೆ ಅಂತಂದರೆ ಗೊಂದಲ ಇಲ್ಲದೆ ಇರುವಂತಹ ಅಭ್ಯರ್ಥಿಗಳು ಆಗಿರ್ಬೋದು ಅಥವಾ ಕ್ಷೇತ್ರಗಳು ಆಗಿರ್ಬೋದು, ಆ ರೀತಿಯ ಮೊದಲ ಪಟ್ಟಿಯಲ್ಲಿ ಹೆಸರು ಫೈನಲ್ ಆಗುತ್ತೆ. ಇನ್ನು ಒಂದು ವೇಳೆ ಗೊಂದಲ ಇದ್ದಿದೆ ಆದಲ್ಲಿ ಆ ಕ್ಷೇತ್ರವನ್ನು ಹೋಲ್ಡಲ್ಲಿ ಇಡಲಾಗುತ್ತೆ. ಸೊ ಮುಂದಿನ ಪಟ್ಟಿಯಲ್ಲಿ ಅಂದರೆ 2ನೇ ಪಟ್ಟಿಗೆ ಆ ಒಂದು ಗೊಂದಲವನ್ನು ನಿವಾರಣೆ ಮಾಡಿ ಆದ ನಂತರ ಅಂತಿಮವಾಗಿ 2ನೇ ಪಟ್ಟಿಯಲ್ಲಿ ಉಳಿದಿರುವಂಥ ಎಲ್ಲ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗುತ್ತೆ. ಸೊ ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು, CEC ಮೀಟಿಂಗ್. ಸೊ ನಿರಂತರವಾಗಿ ಆ ಮೀಟಿಂಗ್ನಲ್ಲಿ ಬಹಳ ಮುಖ್ಯವಾಗಿರುವಂಥ ಯಾವೆಲ್ಲ ಕ್ಷೇತ್ರಗಳಿಗೆ ಯಾರನ್ನೆಲ್ಲ ಇಳಿಸಬೇಕು, ಜೊತೆಗೆ BJPಯ ವಿರುದ್ಧ ಯಾರು ಬೇಕು, ಅವರನ್ನು ಕಟ್ಟಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂಥ ಕಾತುರ ಎಲ್ರಿಗೂ ಕೂಡ ಇದೆ. ಸಂಜೆ ಒಳಗಡೆ ಬಹುತೇಕ ಫೈನಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇವತ್ತು ಬೇರೆ ಒಳ್ಳೆ ದಿನ. ಸೊ ಹಾಗಾಗಿ ಇವತ್ತು ರಿಲೀಸ್ ಆಗುವಂತೆಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಒಂದು ಪಕ್ಷದ ಅಧ್ಯಕ್ಷ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಿನ್ನೆ ಮೀಟಿಂಗ್ ನಡೀತು. ಅದು ಮಿಕ್ಕಿದೆಲ್ಲ ಅವರು ಪ್ರೊಸೀಜರ್ ಮಾಡ್ತಾರೆ. ಸೊ ನಾವು ಜನರಲ್ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಅಷ್ಟೇ. ನಿನ್ನೆ 14 ಕ್ಲಿಯರ್ ಕಳಿಸಿದ್ರಿ ಅಂತ ಆಯ್ತು, 9 ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ನಾನು ಹೇಳಕ್ ತಯಾರಿಲ್ಲ. ಅದೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ. ಯಾವತ್ತು ಬರ್ಬೋದು ಸರ್ ಮೊದಲನೇ ಪಟ್ಟಿ? ಆದಷ್ಟು ಜಲ್ದಿ, ಎನಿ ಟೈಮ್. ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ, ಅವ್ರೇನ್ ಮಾಡ್ತಾರೆ ನೋಡ್ಬೇಕು. ಅಲ್ಲ, ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನಾನು ಹೇಳಕ್ 14 ನೀವೇ 50% ಅಂತ ಹೇಳಿದಿರಿ. 50% ಚರ್ಚೆ ಮಾಡಿದೀವಿ ಅಂತ ಹೇಳಿದ್ವಿ. 50% ನಾವು ಈ ಸಬ್ಜೆಕ್ಟ್ ಇಟ್ಟಿದ್ದೆ 15%, 50% ಫುಲ್ ಏನು ಇಡ್ಲಿಲ್ಲ ನಾವು. ನೋಡಪ್ಪ, ನಾನು ಒಂದು ಪಕ್ಷದ ಅಧ್ಯಕ್ಷ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಿನ್ನೆ ಮೀಟಿಂಗ್ ನಡೀತು. ಅದು ಮಿಕ್ಕಿದೆಲ್ಲ ಅವರು ಪ್ರೊಸೀಜರ್ ಮಾಡ್ತಾರೆ. ಸೊ ನಾವು ಜನರಲ್ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಅಷ್ಟೇ. ನಿನ್ನೆ 14 ಕ್ಲಿಯರ್ ಕಳಿಸಿದ್ರಿ ಅಂತ ಆಯ್ತು, 9 ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ನಾನು ಹೇಳಕ್ ತಯಾರಿಲ್ಲ. ಅದೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ. ಯಾವತ್ತು ಬರ್ಬೋದು ಸರ್ ಮೊದಲನೇ ಪಟ್ಟಿ? ಆದಷ್ಟು ಜಲ್ದಿ, ಎನಿ ಟೈಮ್. ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ, ಅವ್ರೇನ್ ಮಾಡ್ತಾರೆ ನೋಡ್ಬೇಕು. ಅಲ್ಲ, ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನಾನು ಹೇಳಕ್ 14 ನೀವೇ 50% ಅಂತ ಹೇಳಿದಿರಿ. 50% ಚರ್ಚೆ ಮಾಡಿದೀವಿ ಅಂತ ಹೇಳಿದ್ವಿ. 50% ನಾವು ಈ ಸಬ್ಜೆಕ್ಟ್ ಇಟ್ಟಿದ್ದೆ 15%, 50% ಫುಲ್ ಏನು ಇಡ್ಲಿಲ್ಲ ನಾವು. ನೋಡಪ್ಪ, ನಾನು ಒಂದು ಪಕ್ಷದ ಅಧ್ಯಕ್ಷ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಿನ್ನೆ ಮೀಟಿಂಗ್ ನಡೀತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.